ನಾಳೆ ದಿನಾಂಕ 6/2025 ಭಾರತೀಯ ಜನತಾ ಪಾರ್ಟಿದು ಸಂಸ್ಥಾಪಕ ದಿನಾಚರಣೆ. ಇವೆಲ್ಲ ಇಲ್ಲಿ ಹೇಳಿಕೆಗಳು ನೀಡಿದ್ರು. ನಾವು ಹಿಂದಕ್ಕೆ ಅವರು ಸಂಸ್ಥಾಪನಾ ದಿನಾಚರಣೆ ಮಾಡಿದಾಗ ಧ್ವಜ ಮೆರವಣಿಗೆ ಮಾಡಿ ಸರ್ಕಾರ ಇತ್ತು, ಶಾಸಕರು ನಮ್ಮವರೇ ಇತ್ತು. ಆ ಕಾರ್ಯಕ್ರಮ ಇದ್ದು ಆಸ್ಪತ್ರೇಶ್ವರ ಮಟ್ಟದಲ್ಲಿ ಒಂದು ಧ್ವಜ ಮೆರವಣಿಗೆ ಮಾಡಬೇಕಾದ್ರೆ ಒಂದೆಷ್ಟು ಜನ ಇದೆ ಅಂದರೆ 12 ಜನ, 8 ಜನ ಇದೆ. ಅದು 3 ಕಾರ್ಯಕ್ರಮ ನಾವೇನೆ ಮಾಡಬೇಕು ಅಂತ ಆವೇಶಗಳು ಮಾತುಗಳು ಆಡ್ತಿಲ್ಲ. ರಾಜಕಾರಣದೊಳಗೆ ಪ್ರಜಾಪ್ರಭುತ್ವ ಪ್ರತಿಯೊಬ್ಬರು ಹೋರಾಟ ಮಾಡಿರ್ತಾರೆ. ಅದಕ್ಕೆ ಇತಿಮಿತಿದಾಗಿ ಹೋಗ್ಬಾರ್ದು, ಇಲ್ಲ ಅಂತಲ್ಲ. ಒಂದೇ ಪಕ್ಷದೊಳಗಿದ್ದು ನಾವು ಅವ್ರ ಹೇಳಿಕೆಯನ್ನು ನಾವು ಗಮನಿಸುವಾಗಿ ಅವರಲ್ಲ ಇವರಲ್ಲ ಅಂತ ತಿಳ್ಕೊಳ್ಳೋದಕ್ಕಿಂತ ತಾವು JDS ಅನ್ನು ಹೊರತುಪಡಿಸಿ ಅದನ್ನು ನೀಡಿ ಬಡ ಸಾಮಾನ್ಯ ಸದಸ್ಯತೆ ಆಗಿ ಪಕ್ಷ ಸಂಘಟನೆ ಮಾಡಿ ಬರುತ್ತ ದಿನಮಾನಗಳ ಮುದ್ದೆ ಒಳಗಡೆ ಕಾಂಗ್ರೆಸ್ ಸೋಸುವಂಥ ಕೆಲಸ ಆಗ ಆ ಥರ ಮಾಡಿದ್ರೆ ಭಾಳ ಒಳ್ಳೆಯದಾಗ್ತದಂತ ಈ ಸಂದರ್ಭವಾಗಿ. ಯಾಕಂದ್ರೆ ಪ್ರತಿಯೊಂದು ನಾವು ಬರೇ ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಯಾರು ನೋಡ್ರಿ ಯಾರು JDS ಇದ್ರು, ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ವು. ಬಸವನಗೌಡರ ಪಾರ್ಟಿ ಬಿಟ್ಟು ಹೋದಾಗೂ ಕೂಡ ನಾವು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ವಿ. ನಾವು ಯಾರೂ ಪಾರ್ಟಿ ಬಿಟ್ಟಿಲ್ಲ. ನಿಮ್ಮ ಮಾಧ್ಯಮದ ಮುಖಾಂತರವೇ ಬಸವನಗೌಡ ಪಾರ್ಟಿ ಹದಿನಾರನ್ನ ಮತ್ತು ಮನೆ BJP ಪಕ್ಷ ಇದೇ ತಾಳಿಕೋಟೆ ಐವಿ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ತಾಳಿಕೋಟೆಯಲ್ಲಿ ಅವ್ರು JDS ಮಹಾ ಪ್ರಧಾನ ಕಾರ್ಯದರ್ಶಿ ಇದ್ದಾಗ ತಾಳಿಕೋಟೆಗೆ ಒಂದು ಬೇರೆ ಸಂದರ್ಭ ಬಂದಾಗ ಪತ್ರಕರ್ತರಿಗೆ ನಾನೇ ಫೋನ್ ಮಾಡಿ ಹೇಳಿ ಮುಂದಿನ ಪ್ರಧಾನಿ ಯಾರು ಆದರೂ ಸೂಕ್ತ ಆಗ್ತದೆ ಅಂತ ನೀವೇ ಕೇಳಿದ ಉತ್ತರ ಏನು ಹೇಳ್ತಾರೆ ನೋಡ್ರಿ ಅಂತ ಹೇಳಿದಾಗ ಅವ್ರು ಕೇಳಿದ್ರು. ವಿಜಯ ವಿಜಯವಾಣಿಯವರು ಯಾರು ಕೇಳಿದಾಗ ಈ ದೇಶದ ಮುಂದಿನ ಪ್ರಧಾನಮಂತ್ರಿ ಯಾರು ಆಗ್ಬೇಕಾದ್ರೆ ನರೇಂದ್ರ ಮೋದಿ ಅಂತ ಅವರಾದರೆ ಈ ದೇಶಕ್ಕೆ ಒಳಿತು ಅಂತ ಹೇಳಿದಾಗ ಇನ್ನೂ ಅವ್ರು ಬಿಜಾಪುರ ಮುಟ್ಟಿರ್ಲಿಕ್ಕಿಲ್ಲ. ಅವ್ರನ್ನ ಒಂದು ಅವಕಾಶ ಮುಟ್ಟಿಸ್ಕೊಟ್ರು JDS ದೇವೇಗೌಡರು. ಕಾರಣಕ್ಕೆ ಮುಟ್ಟಿಸ್ಕೊಟ್ಟಾಗ ಅವರು ಆ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಮುಂದೆ ಒಂದು 2 ತಿಂಗಳೊಳಗೆ ಅವರು ಸಾಮಾನ್ಯ ಸದಸ್ಯತ್ವಕ್ಕೆ ಭಾರತೀಯ ಜನತಾ ಪಾರ್ಟಿ ಸಾಮಾನ್ಯ ಸದಸ್ಯತ್ವಕ್ಕೆ ಪ್ರಯತ್ನ ಮಾಡಿ ಮತ್ತು ಭಾರತೀಯ ಜನತಾ ಪಾರ್ಟಿ ಒಳಗೆ ಬಂದರು. ಹೀಗೆಲ್ಲ ನಾವು ಪಾರ್ಟಿ ಸಂಘಟನೆ ಮಾಡಿಸೋರಿಗೆ ನಾವೆಲ್ಲ ಪ್ರಯತ್ನ ಮಾಡೋರಿಗೆ ಇವರು ಮುಂದಿನ ಕಾರ್ಯಕರ್ತರೆಲ್ಲ ಇವರು ಕಾಂಗ್ರೆಸ್ ಪ್ರತಿಯೋಗಿತ ಕಾರ್ಯಕರ್ತರು ಕಾಂಗ್ರೆಸ್ಸಿನ ಏಜೆಂಟ್ರು ಅಂತೇಳಿ ಹೇಳಿಕೆ ನೀಡ್ತಾರಲ್ಲ, ಸಮಂಜಸವಾದದ್ದಲ್ಲ, ಅವ್ರಿಗೆ ಗೌರವ ತರುವಂಥದ್ದು ಅಲ್ಲ. ಯಾಕಂದ್ರೆ ರಾಜಕಾರಣದೊಳಗೆ ಆರೋಪ ಪ್ರಚಾರ ಮಾಡಿ ಅವರು ಯಾವ ಪಕ್ಷದೊಳಗೆ ಅಲ್ಲಿ ಮಾಡಿದ್ರೆ ಯೋಗ್ಯ ಅದು ಬರೋದು ದಿನಮಾನದೊಳಗೆ ಜನನೇ ಹೇಳ್ತಾರೆ ಯಾವ ಪಕ್ಷದವ್ರು ಅಂತೇಳಿ. ನಾವು ಹೇಳೋದ್ರಲ್ಲಿ ಆಗ್ತಿಲ್ಲ. ಮುಂಚೆ ತಾವಿಲ್ಲದ ಯಾವ ಪಾರ್ಟಿದಾರ ಅಂತ ಅವ್ರು ವಿಚಾರ ಮಾಡೋದು. ನಮ್ಮ ಬಗ್ಗೆ ಏನು ಹೇಳೋದಾದ್ರೂ BJP ಸೇರಿ ನಮ್ಮ ಬಗ್ಗೆ ಮಾತಾಡ್ತಾರೆ. ನೀವು ನಮ್ಮ ಮತಕ್ಷೇತ್ರದವರು ಅಲ್ಲ, ನಮ್ಮ ಪಕ್ಷದವರು ಅಲ್ಲ. ನಮಗೆ ನೀವು ಆ ಪಾರ್ಟಿ ಅವರ ಈ ಪಾರ್ಟಿ ಅವರ ನಮ್ಮ ಪಕ್ಷದ ಆಂತರಿಕ ವಿಚಾರ. ನಾವು ಬಸವನಗೌಡರಿಗೆ ಹೊರಗೆ ಹಾಕ್ಯಾರ ಅಂತಂದ್ರೆ ಅವ್ರಿಗೆ ತೋರಿ ಅಂತ ನಮ್ಮ ಕಳ್ಕಳೆದ ತೋಳಕ್ಕೆ ಹೇಳ್ತೀವಿ. ಅದು ಕೊನೆಗೆ ಪಕ್ಷ ಏನಿರ್ತಂತ ತೋರ್ತದ. ಮುಂದೆ ಎಲೆಕ್ಷನ್ ಬಂದಾಗ ಅವಾಗ ನಾವೇನು ಮಾಡಬೇಕು ನಾವು ಹೇಳ್ತೇವೆ. ಈಗ ಹಿಂದಿನ ಬಸವನಗೌಡರು JDS ಹೋದ್ರು, ನಾವೆಲ್ಲರೂ JDS ಹೋಗಿಲ್ಲ. ನಾವು ಬಸವನಗೌಡ ಮೆಂಬರ್ಗಳು ನಿಜ ಆದ್ರೆ JDS ನಾವೆಲ್ಲರೂ ಹೋಗಿಲ್ಲ. ಒಳ್ಳೆ ಅವ್ರನ್ನ BJP ತರುವಂಥ ಪ್ರಯತ್ನ ಮಾಡ್ತೀವಿ. ಈಗ ಅದೇ ಪ್ರಯತ್ನ ಮಾಡಕತ್ತೀವಿ. ಅದನ್ನು ಮಾಡಕತ್ತೀವಿ ಅಂತ ನಾವು ಯಾರು ವಿರೋಧಿಗಳಲ್ಲ, ನೀವು ನಮ್ಮ ವಿರೋಧಿಗಳಲ್ಲ. ಏನಿದ್ರು ಒಟ್ಟು ಮುಂದೆ ಬಂದ ಚಕ್ರ ಭಾಜಪಾ ಗೆಲ್ಲುವಂಥ ಕೆಲಸ ಮಾಡಬೇಕು, ಅದನ್ನು ಮಾಡೋಣ ಎಲ್ಲರೂ. ತೇಜೋವಧಿ ಮಾಡಿದ್ರು ಅಂತ ಹೇಳ್ತಿಲ್ಲ. ತೇಜೋವಧಿ ಯಾಕೆ ಮಾಡಿದ್ರು ಅಂತಂದ್ರೆ ಅವ್ರ ಹೇಳಿಕೆನೇ ಮುಖ್ಯ ಕಾರಣ. ಅವ್ರ ಬಗ್ಗೆ ದೂರವಾಗಿ ಮಾತಾಡೋದು, ಇಲ್ಲಿ ಅಲ್ಲ ಅವ್ರ 10 ಕೋಟಿ ಭ್ರಷ್ಟಾಚಾರ ಏನೋ ವಿಷಯ ಗೊತ್ತಿಲ್ಲ. ಅದನ್ನೇ ಏನೇನೋ ಹೇಳಿಕೆ ಕೊಟ್ಟು ಅವ್ರ ಬಗ್ಗೆ ಅಪಪ್ರಚಾರ ಮಾಡಿದ್ರು. ಅಲ್ಲಿ ಏನೇನೋ ಏಕವಚನದಲ್ಲಿ ಮಾತಾಡಿದ್ರು. ಇದು ಕಂಡು ಸೇರಿ ವಿಚಾರ ಮಾಡಿ ನಡೆದಿಲ್ಲ. ಮುಂದೆ ಏನ ಬಿಜೆಪಿ ನಾಯಕರ ಬಗ್ಗೆ ಮಾತಾಡಿದ ನಡೆದಿಲ್ಲ. ಅವ್ರ ಸಂಬಂಧ ಇಲ್ಲ. ಅವರು BJP ನಾಯಕರ ಇವರು BJP ನಾಯಕರು ಏನೋ ಒಂದು ಕೆಲ ಕಾಲ ಅವ್ರು ಉಚ್ಚಾಟನೆ ಮಾಡಿರ್ಬೋದು. ನಿಂದಿಲ್ಲ ಅನ್ನೋದು ರಾಜ್ಯಾಧ್ಯಕ್ಷನೇ ಆ ಮಾತನಾಡಿರ್ತಿರಲ್ಲ. ಇವ್ರು 5 ರಾಜ್ಯಾಧ್ಯಕ್ಷರಾಗಿ ತಮ್ಮ ಹೆಚ್ಚು ಹೇಳಿಕೆ ಅಷ್ಟು ಹೇಳಿಕೆ ಕೊಟ್ಟರೆ ಸೂಕ್ತ ಇತ್ತು. ಅತಿ ಏನು ದೊಡ್ಡ ಜಾಸ್ತಿ ಮಾತ್ರ ತಾವು ದೊಡ್ಡ ರಾಜ್ಯ ಕೊಡಿದ್ರೆ ಬರೋದಿಲ್ಲ. ಇವರು ಹೇಳಿಕೆಗಳನ್ನ ಸಂಬಂಧ ಇಲ್ಲ.
ಈ ಮಾತುಗಳು ಮಾತಾಡಿದ್ರೆ ಪಂಚಮಸಾಲಿ ಸಮಾಜದವರು ರೊಚ್ಚಿಗೆದ್ರು, ಹಿಂದೂ ಸಮಾಜದವರು ರೊಚ್ಚಿಗೆದ್ರು, ಎಲ್ಲರೂ ರೊಚ್ಚಿಗೆ ಶನಿವಾರ ಕಾರಣಕ್ಕಾಗಿ ಯಾರು ಉದ್ದೇಶ ಕೊಡ್ತಿದ್ದ ಯಾವ ಮತ್ತು ಶಿಕ್ಷಕರು ಮತ್ತು ಅವ್ರ ಸಮಾಜದವ್ರು ಮಾಡಿರ್ಬೋದು, ಹಿಂದೂ ಕಾರ್ಯಕರ್ತರು ಮಾಡಿರ್ಬೋದು, ಕೊಡೋದು ಪ್ರತಿಭಟನೆ ಮಾಡೋದಿಲ್ಲ ಅಂತಲ್ಲ. ಉದ್ದೇಶಪೂರ್ವಕ ಇವರು ಮಾಡೋರು ಮಾಡೋದು ತಪ್ಪದು. ಯಾಕೆ ಅವ್ರು ಮಾತಾಡಲಿಕ್ಕೆ ಅವರೇ ಸುಮ್ಕೂತಿರೋ ಈ ಸಮಸ್ಯೆಗಳು ಬರ್ತಿದ್ದೇ ಇಲ್ಲ. ಇವರ ಬಿಜೆಪಿ ಕಾರ್ಯಕರ್ತರು ಅವ್ರು ಯಾವ ಕಾರ್ಯಕರ್ತರು ಅವ್ರ ಮೂಲ ಬಿಜೆಪಿ ಕಾರ್ಯಕರ್ತರು ಅವ್ರು ಹೇಳಿದ್ರು ಅಂತ ನಮಗೆ ಗೊತ್ತಿಲ್ಲ. ನಾವು ಮೂಲ ಬಿಜೆಪಿ ಕಾರ್ಯಕರ್ತರು ನಾವೇ ಧ್ವಜ ಹಿಡಿಯಕ್ಕೆ ನಾಚಿಕೆ ಕೊಡ್ತೀವಿ. ಮೊದಲೆಲ್ಲರೂ ಧ್ವಜ ಹಿಡ್ಕೊಂಡು ಹಿಡಿದ್ರು ನಾವು ಆಪ್ಷನ್ ಹೇಳ್ಕೊಂಡು ಈಗೆಲ್ಲ ಪಕ್ಷ ಬೆಳೆದ ಆಮೇಲೆ ಬಂದು ಏನೋ ಮತ್ತು ಎಲ್ಲರೂ ರೆಡಿ ಮಾಡಿಟ್ಟು ಕೂಡ ಮನೆಗೆಲ್ಲ ಮಾಡಕ್ಕೆ ಮಾಡಿ ತೊಂದರೆ ಇಲ್ಲ. ಅವ್ರು ಬಿಜೆಪಿ ಕಾರ್ಯಕರ್ತರು ಇವರು ಬಿಜೆಪಿ ಕಾರ್ಯಕರ್ತರು ಅಂತ ಅಂದಾಗ ನಮ್ಗೆ ನೋವಾಗ್ತದೆ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.